ನಮಸ್ಕಾರ ಸ್ನೇಹಿತರೆ. ಈ ದಿನ ನಾವು ನಮ್ಮ ದೇಶದ ಪುರಾತನ ಗಣಿತದ ಬಗ್ಗೆ ತಿಳಿಯೋಣ. ಇದರ ಹೆಸರು ವೇದಿಕ್ ಮ್ಯಾಥಮೆಟಿಕ್ಸ್ ಅಥವಾ ಏನ್ಷಿಯಂಟ್ ಮ್ಯಾಥಮೆಟಿಕ್ಸ್. ನಮ್ಮ ದೇಶದ ಕ್ಯಾಲ್ಕುಲೇಷನ್ಸ್ ತುಂಬಾ ಸುಲಭವಾಗಿರುತ್ತೆ. ಸೊ ಇದನ್ನು ಸ್ವಲ್ಪ ಅಭ್ಯಾಸ ಮಾಡಿದ್ರೆ ತುಂಬ ಈಸಿಯಾಗಿ ವರ್ಕೌಟನ್ನು ಮಾಡ್ಬೋದು. ಸೊ ಆ ವೇದಿಕ್ ಮ್ಯಾಥಮೆಟಿಕ್ಸ್ ಅಥವಾ ಏನ್ಷಿಯಂಟ್ ಮ್ಯಾಥಮೆಟಿಕ್ಸ್ನಲ್ಲಿ ಮೊದಲನೇ ಟಾಪಿಕ್ಕಾಗಿ ನಾನು ಮಲ್ಟಿಪ್ಲಿಕೇಶನ್ ವಿತ್ 11 ಗುಣಾಕಾರವನ್ನು ಹೇಳ್ತಾ ಇದ್ದೀನಿ. ಸೊ 11 ಗುಣಾಕಾರವನ್ನು ನಾವು ಹೇಗೆ ಕಲ್ತೀವಿ? ಫಾರ್ ಎಕ್ಸಾಂಪಲ್, ಒಂದು ನಂಬರನ್ನು ತಗೊಂಡು 11ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತ ಅಂದರೆ ನಾವು ಹೇಗೆ ಮಾಡ್ತಾ ಇದ್ವಿ ಅಂತಂದರೆ, ಮೊದಲು 1ಇಂದ 3 to 1 ಮಲ್ಟಿಪ್ಲೈ ಮಾಡ್ಕೊತಿದ್ದು ಯೂನಿಟ್ ಪ್ಲೇಸಿನ 1ಇಂದ. ನೆಕ್ಸ್ಟ್ 10 ಪ್ಲೇಸಿನ 1ಇಂದ ಏನು ಮಾಡ್ತಾಯಿದ್ದೋ ಒಂದು ಮಲ್ಟಿಪ್ಲಿಕೇಶನನ್ನು ಮಾಡ್ತಾಯಿದ್ದೋ. ಸೊ 3 to 1 ಅಂತ ಮಾಡಿಕೊಂಡು ಲಾಸ್ಟಿಗೆ ಇವೆರಡನ್ನು ಆ್ಯಡ್ ಮಾಡ್ತಾಯಿದ್ದೋ. 3 5 3 1 ಹೀಗೆ ಈ ನಂಬರನ್ನು ಆ್ಯಡ್ ಮಾಡ್ತಾಯಿದ್ದೋ. ಸೊ ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗಿದೆ. ಸೊ ಇದೆಲ್ಲ ವೆಸ್ಟರ್ನ್ ಎಜುಕೇಷನಿಂದ ಬಂದಿರತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಸೊ ಈ ದಿನ ನಾವೇನು ಮಾಡೋಣ ಅಂದರೆ, ನಮ್ಮ ಏನ್ಷಿಯಂಟ್ ಮ್ಯಾಥಮೆಟಿಕ್ಸ್ನಲ್ಲಿ ಇದೇ ನಂಬರ್ಸ್ಗಳನ್ನು ಯಾವ ರೀತಿಯಾಗಿ ಮಲ್ಟಿಪ್ಲೈ ಮಾಡ್ಬೋದು ಅಂತ ಹೇಳಿ ನೋಡೋಣ. ಸೊ ಮೊದಲನೇದಾಗಿ ಒಂದು ಸಣ್ಣ ನಂಬರನ್ನು ತೊಗೊಂಡಿದ್ದೀನಿ, 1 to 1 into 11. ಸೊ ಈಗ ನಾನು ಏನು ಮಾಡ್ತೀನಿ ಅಂತ ಅಂದರೆ, ಲಾಸ್ಟಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಹಾಗೆ ಬರಿತೀನಿ, ಹಾಗೆ ಫಸ್ಟಲ್ಲಿರ್ತಕ್ಕಂಥ ಸಂಖ್ಯೆಯನ್ನು ಹಾಗೆ ಬರಿತೀನಿ. ಈಗ ನೋಡಿ ಫ್ರೆಂಡ್ಸ್, ಈ ಎರಡು ಅಡ್ಜಸೆಂಟ್ ನಂಬರ್ಸ್ ಏನಿದೆ, ಈ ಎರಡು ನಂಬರ್ಸ್ಗಳನ್ನು ಆ್ಯಡ್ ಮಾಡ್ತೀನಿ. ಸೊ 2 + 1 3. ಹಾಗೆ ನೆಕ್ಸ್ಟ್ ಎರಡು ಅಡ್ಜಸೆಂಟ್ ನಂಬರ್ಸ್ಗಳನ್ನು ನಾನು ಆ್ಯಡ್ ಮಾಡ್ತೀನಿ. ಸೊ 2 + 1 3. ಸೊ 121 into 11 = 1331. ಸೊ ನಾರ್ಮಲ್ ಮೆಥಡಲ್ಲಿ ನಾವು ಮಾಡೋದಾದರೆ 121 into 11. ಸೊ ಫಸ್ಟ್ 1 to 1 ಅಂತ ಹಾಕಿ, ನೆಕ್ಸ್ಟ್ 1 to 1 ಅಂತ ಹಾಕಿ, ನೆಕ್ಸ್ಟ್ ಈಗ ಇದನ್ನು ಆ್ಯಡ್ ಮಾಡಿದ್ರೆ ಸೊ ನಮಗೆ ಅದೇ ಆನ್ಸರ್ ಸಿಗ್ತಾ ಇದೆ. ಸೊ 1331. ಸೊ ಈ ಮ್ಯಾಥಮೆಟಿಕ್ಸನ್ನು ನಾವು ಕಲಿತ್ರೆ ನಮಗೆ ಮ್ಯಾಥಮೆಟಿಕ್ಸ್, ಡೈಲಿ ಮ್ಯಾಥಮೆಟಿಕ್ಸು ತುಂಬಾ ಈಸಿಯಾಗಿ ಸಿಗುತ್ತೆ. ಸೊ ನೆಕ್ಸ್ಟ್ ನಂಬರ್ನ ನೋಡೋದಾದರೆ, ಸೊ 1 ಹಾಗೆ ಬರಿತೀನಿ ಫಸ್ಟ್ ಡಿಜಿಟ್, ಹಾಗೆ ಲಾಸ್ಟ್ ಡಿಜಿಟನ್ನು ಹಾಗೆ ಬರಿತೀನಿ. ಸೊ ಈ ಎರಡು ಅಡ್ಜಸೆಂಟ್ ಡಿಜಿಟ್ಸ್ಗಳನ್ನು ನಾನು ಆ್ಯಡ್ ಮಾಡಿದ್ರೆ 3 + 2 5. ಹಾಗೆ ಈ ಎರಡು ಡಿಜಿಟ್ಸ್ಗಳನ್ನು ಆ್ಯಡ್ ಮಾಡಿದ್ರೆ 1 + 2 3. ಸೊ ದ ಫೈನಲ್ ಆನ್ಸರ್ ಈಸ್ 1353. ಹಾಗೆ ಫ್ರೆಂಡ್ಸ್, ಇದು ಎಲ್ಲ ನಂಬರ್ಸ್ಗಳಿಗೂ ಆಗುತ್ತೆ, ಸೆಲೆಕ್ಟೆಡ್ ನಂಬರ್ಸ್ ಏನಲ್ಲ. ಸೊ ಇಲ್ಲಿ ಫಸ್ಟ್ ಡಿಜಿಟನ್ನು ಬರಿತಾ ಇದ್ದೀನಿ, ಇಲ್ಲಿ ಲಾಸ್ಟ್ ಡಿಜಿಟನ್ನು ಬರಿತಾ ಇದ್ದೀನಿ. ಸೊ ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಅಡ್ಜಸೆಂಟ್ ನಂಬರ್ಸನ್ನು ಲಾಸ್ಟಿಂದ ಆ್ಯಡ್ ಮಾಡ್ತಾ ಇದ್ದೀನಿ. 6 + 4 = 10. ಸೊ ಇಲ್ಲಿ 10ನಲ್ಲಿ 0 ಬರ್ಕೊತಾ ಇದ್ದೀನಿ, 1 ಕ್ಯಾರಿ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಅಡ್ಜಸೆಂಟ್ ನಂಬರ್ಸನ್ನು ತೊಗೊತಾ ಇದ್ದೀನಿ. 1 + 4 5 ಆಯಿತು. 5 + 1 = 6. ಸೊ ಆ 6 ಇಲ್ಲಿ ಬರಿತಾ ಇದ್ದೀನಿ. ಸೊ ನೆಕ್ಸ್ಟ್ ಆನ್ಸರ್ ಎಷ್ಟು ಅಂತಂದರೆ 1606 ಆಗಿರುತ್ತೆ. ಸೊ ಹಾಗೆ ಬೇರೆ ನಂಬರನ್ನು ನೋಡೋದಾದರೆ, ಸೊ ಫಸ್ಟ್ ಏನು ಮಾಡಬೇಕು ಅಂದರೆ, ನಾವು ನಮ್ಮ ಫಸ್ಟ್ ಡಿಜಿಟ್ ಮತ್ತು ಲಾಸ್ಟ್ ಡಿಜಿಟನ್ನು ಹಾಗೆ ಬರ್ಕೋತೀವಿ. ನೆಕ್ಸ್ಟ್ 5 + 2 7. ಹಾಗೆ 6 + 2 8. 6 + 3 9. ಸೊ ನಮಗೆ ಫೈನಲ್ ಆನ್ಸರ್ 39875 ಆಗಿ ಸಿಗುತ್ತೆ. ಸೊ ಮುಂದಿನ ನಂಬರ್ ನೋಡೋದಾದರೆ, ಸೊ ಫಸ್ಟ್ ಲೆಟರ್ ಹಾಗೆ ಬರಿತೀವಿ, ಲಾಸ್ಟ್ ನಂಬರನ್ನು ಹಾಗೆ ಬರಿತೀವಿ. ಸೊ ಅಡ್ಜಸೆಂಟ್ ನಂಬರ್, ಸೊ ನೋಡಿ ಇಲ್ಲಿ 6 + 7 13. ಸೊ 13ರಲ್ಲಿ 3 ಇಲ್ಲಿ ಬರದೆ 1 ಕ್ಯಾರಿ ತೊಗೊಂಡಿದ್ದೀನಿ. ನೆಕ್ಸ್ಟ್ 6 + 5 11. 11 + 1 12. ಸೊ 12ರಲ್ಲಿ 2 ಇಲ್ಲಿ ಬರದೆ 1 ಕ್ಯಾರಿಯನ್ನು ತೊಗೊತಾ ಇದ್ದೀನಿ. ನೆಕ್ಸ್ಟ್ 4 + 5 9. 9 + 1 10. ಸೊ 0 ಇಲ್ಲಿ ಕ್ಯಾರಿ 1. ನೆಕ್ಸ್ಟ್ 4 + 3 7. 7 + 1 8. ಸೊ ನೆಕ್ಸ್ಟ್ 3 + 2 5. ನೆಕ್ಸ್ಟ್ 1 + 2 3. ಸೊ ದ ಫೈನಲ್ ಆನ್ಸರ್ ಈಸ್ 13580,237. ಸೊ ಹಾಗೆ ನೆಕ್ಸ್ಟ್ ನಂಬರನ್ನು ನೋಡೋದಾದರೆ, ನೋಡಿ ಇಲ್ಲಿ 9 ಇದೆ, 9ಗೆ 1 ಆ್ಯಡ್ ಮಾಡಿದ್ರೆ 10 ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ನಂಬರ್ ಏನಾಗುತ್ತೆ ಅಂದರೆ ಅದು ಚೇಂಜ್ ಆಗುತ್ತೆ. ಸೊ ಪರವಾಗಿಲ್ಲ, ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಈ ಫಸ್ಟ್ ನಂಬರ್ ಏನಿದೆಯೋ ಅದನ್ನು ಹಾಗೆ ಬರಿತೀನಿ, ಲಾಸ್ಟ್ ನಂಬರ್ ಏನಿದೆಯೋ ಅದನ್ನು ಹಾಗೆ ಬರಿತೀನಿ. ಸೊ ಈಗ ಅಡ್ಜಸೆಂಟ್ ನಂಬರ್ಸ್ಗಳನ್ನು ಆ್ಯಡ್ ಮಾಡ್ತಾ ಬನ್ನಿ. 7 + 2
9, ನೆಕ್ಸ್ಟು 2 + 2 4, 3 + 2 5, 4 + 3 7, 4 + 1 5, ನೆಕ್ಸ್ಟ್ 1 + 9 10. ಸೊ 10ನಲ್ಲಿ 0 ಇಲ್ಲಿ ಬರದೆ 1 ಇಲ್ಲಿ ಕ್ಯಾರಿ ಹೋಗುತ್ತೆ. ಸೊ ಅದನ್ನು ಆ್ಯಡ್ ಮಾಡಿದಾಗ 1 0 0 5 7 5 4 9 7 ನಮಗೆ ಆನ್ಸರ್ ಆಗಿ ಸಿಗುತ್ತೆ. ಸೊ 1 0 0 5 7 5 4 9 7. ಸೊ ಈ ರೀತಿಯಾಗಿ ನೀವು ಎಷ್ಟು ಡಿಜಿಟ್ಸನ್ನು ಬೇಕಾದರೂ ಹಾಕ್ಕೊಂಡು 11ಇಂದ ಮಲ್ಟಿಪ್ಲಿಕೇಷನನ್ನು ಮಾಡ್ಬೋದು. 11 ಮಲ್ಟಿಪ್ಲಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ನಂಬರ್ ಯಾವುದು ಅಂದರೆ 121 ಅಂತ ಹೇಳ್ತೀವಿ. ಸೊ 121 ಅಂತ ಅಂದರೆ 11 ಸ್ಕ್ವೇರ್ ಆಗಿರುತ್ತೆ. ಸೊ 11 × 11 ಆಗಿರುತ್ತೆ. ಸೊ ಇದನ್ನು ನಾವು ಫಸ್ಟ್ ನಂಬರ್ ಲಾಸ್ಟ್ ನಂಬರನ್ನು ಬರ್ಕೊಂಡ್ರೆ ಇವೆರಡನ್ನು ಆ್ಯಡ್ ಮಾಡಿದ್ರೆ 121 ಅಂತ ಬರುತ್ತೆ. ಸೊ 121ಇಂದ ಮಲ್ಟಿಪ್ಲೈ ಮಾಡೋದು ಒಂದೇ, 11ಇಂದ 2 ಬಾರಿ ಮಲ್ಟಿಪ್ಲೈ ಮಾಡೋದು ಒಂದೇ ಆಗಿರುತ್ತೆ. ಸೊ ಹಾಗಾಗಿ ಈ 121ಅನ್ನು ನಾವು ಏನಂತ ಕನ್ಸಿಡರ್ ಮಾಡ್ಕೊತೀವಿ ಅಂದರೆ 11 × 11 ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸೊ ಈಗ 123ಅನ್ನು ನಾನೇನು ಮಾಡ್ತೀನಿ ಅಂದರೆ ಮೊದಲನೇ 11ಇಂದ ಮಲ್ಟಿಪ್ಲಿಕೇಷನ್ ಮಾಡ್ಕೊತೀನಿ. ಸೊ ಫಸ್ಟ್ ಲೆಟರ್ ಹಾಗೆ ಬರಿತೀನಿ, ಲಾಸ್ಟ್ ಲೆಟರ್ ಹಾಗೆ ಬರಿತೀನಿ. 3 + 2 5, 2 + 1 3. ಸೊ ಹಾಗೆ ಈಗ ಈ 11 ಇಂತೆ ಅದರಿಂದ ಈಗ ಮಲ್ಟಿಪ್ಲಿಕೇಷನನ್ನು ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಲೆಟರ್ ಹಾಗೆ ಬರಿತೀನಿ, ಹಾಗೆ ಲಾಸ್ಟ್ ಲೆಟರನ್ನು ಕೂಡ ಹಾಗೆ ಬರಿತೀನಿ. ಸೊ 5 + 3 8, 5 + 3 8, 3 + 1 4. ಸೊ ನಮಗೆ ಫೈನಲ್ ಆನ್ಸರ್ ಬಂದಿದೆ 14883 ಅಂತ. ಸೊ ಹಾಗೆ ಬೇರೆ ನಂಬರನ್ನು ನೋಡೋದಾದರೆ ಸೊ ಮತ್ತೆ 523 ಅಂತ ಏನಿದೆ. ಸೊ ಈ 523ಅನ್ನು ನಾನು ಹೇಗೆ ಬರ್ಕೊತೀನಿ ಅಂತ ಅಂದರೆ ಇಂಟು 11 × 11 ಅಂತ ಬರ್ಕೊತೀನಿ. ಸೊ ಫಸ್ಟ್ 11ಅಲ್ಲಿ ಮಲ್ಟಿಪ್ಲೈ ಮಾಡಬೇಕು ಅಂತ ಅಂದರೆ ಫಸ್ಟ್ ಡಿಜಿಟ್ ಹಾಗೆ ಬರದೆ, ಲಾಸ್ಟ್ ಡಿಜಿಟ್ ಹಾಗೆ ಬರದೆ. 3 + 2 5, 5 + 2 7. ಸೊ ಮತ್ತು ಈ ನಂಬರಿಂದ ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ಡಿಜಿಟ್ ಹಾಗೆ ಬರದೆ, ಲಾಸ್ಟ್ ಡಿಜಿಟ್ ಹಾಗೆ ಬರದೆ. 5 + 3 8, 5 + 7 12 ಕ್ಯಾರಿ 1, 5 + 7 12 + 1 13, 13 + 1. ಸೊ ಇದನ್ನು ಆ್ಯಡ್ ಮಾಡಿದಾಗ ನನಗೆ ಆನ್ಸರ್ ಏನು ಸಿಗುತ್ತೆ ಅಂದರೆ 6 3 2 8 3. ಸೊ ಹಾಗೆ ನೆಕ್ಸ್ಟ್ ನಂಬರನ್ನು ನೋಡೋದಾದರೆ 5312 × 121. ಸೊ ಮೊದಲು ನಾನು ಏನು ಮಾಡ್ತೀನಿ ಅಂತ ಅಂದರೆ 11ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಸೊ 11ಇಂದ ಮಲ್ಟಿಪ್ಲೈ ಮಾಡಬೇಕು ಅಂದರೆ ಫಸ್ಟ್ 5 ಹಾಗೆ ಬರಿತೀನಿ, 2 ಹಾಗೆ ಬರಿತೀನಿ. 2 + 1 3, 3 + 1 4, 5 + 3 8. ಈಗ ಮತ್ತೆ ಏನು ಮಾಡ್ತೀನಿ ಅಂದರೆ 11ಇಂದ ಮಲ್ಟಿಪ್ಲಿಕೇಷನನ್ನು ಮಾಡ್ತೀನಿ. ಸೊ ಫಸ್ಟ್ ಡಿಜಿಟ್ ಹಾಗೆ ಬರದೆ, ಲಾಸ್ಟ್ ಡಿಜಿಟ್ ಹಾಗೆ ಬರದೆ. 3 + 2 5, 4 + 3 7, 8 + 4 12 ಕ್ಯಾರಿ 1. ನೆಕ್ಸ್ಟು 5 + 8 13 + 1 14. ಸೊ 4 ಇಲ್ಲಿ ಬರೋದು, ಕ್ಯಾರಿ 1 ಇಲ್ಲಿ ಹೋಗುತ್ತೆ. ಸೊ ಆನ್ಸರ್ ನಮಗೇನು ಸಿಗುತ್ತೆ ಅಂದರೆ 6 4 2 7 5 2. 6 4 2 7 5 2 ಅನ್ನೋ ಆನ್ಸರ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ನಂಬರನ್ನು ನೋಡೋದಾದರೆ 352 × 121. ಸೊ 352ಅನ್ನು ನಾವು 2 ಸಾರಿ 11ಇಂದ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಫಸ್ಟ್ ಡಿಜಿಟ್ 3, ಲಾಸ್ಟ್ ಡಿಜಿಟ್ 2. 5 + 2 7, 5 + 3 8 × 11. ಸೊ ಫಸ್ಟ್ ಡಿಜಿಟ್ ಹಾಗೆ ಬರಿತೀನಿ, ಲಾಸ್ಟ್ ಡಿಜಿಟ್ ಹಾಗೆ ಬರಿತೀನಿ. 7 + 2 9, 7 + 8 15. ಸೊ 15ಗೆ 5 ಇಲ್ಲಿ ಬರದೆ, ಕ್ಯಾರಿ 1ಅನ್ನು ತೊಗೊಂಡಿದ್ದೀನಿ. ನೆಕ್ಸ್ಟ್ 8 + 3 11 + 1 12 ಕ್ಯಾರಿ 1 ಇಲ್ಲಿ ಬರುತ್ತೆ. ಸೊ ಈಗ ಆನ್ಸರ್ ಫೈನಲ್ ಆನ್ಸರ್ ಏನಾಗುತ್ತೆ ಅಂದರೆ 4 2 5 9 2 ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು ಮಲ್ಟಿಪ್ಲಿಕೇಶನ್ ವಿತ್ 11 ಮತ್ತು ಮಲ್ಟಿಪ್ಲಿಕೇಶನ್ ವಿತ್ 121ಅನ್ನು ತುಂಬ ಈಸಿಯಾಗಿ ಮಾಡಬಹುದು. ಸೊ ಇದು ನಮ್ಮ ದೇಶದ ಹಳೆಯ ಒಂದು ಗಣಿತಶಾಸ್ತ್ರ ಆಗಿದೆ. ಈ ಗಣಿತಶಾಸ್ತ್ರವನ್ನು ನೀವೆಲ್ಲರೂ ಕಲಿತ್ರೆ ತುಂಬಾ ಈಸಿ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆಗಿದೆ. ಸೊ ಇದರೊಂದಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವೇದಿಕ್ ಮ್ಯಾಥಮೆಟಿಕ್ಸ್ನ ಟಾಪಿಕ್ಸ್ಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದಗಳು.